ಅಂದರೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೆ ನಾನು. ಅಂದರೆ ಸಿನಿಮಾಗೆ ಹೋಗಬೇಕು, ಸಿನಿಮಾದಲ್ಲಿ ನಟ ಆಗಬೇಕು, ನಾನು ಹಂಗಾಗಬೇಕು, ಆ ಥರದ್ದು ಯಾವುದೂ ಕಲ್ಪನೆ ಇರಲಿಲ್ಲ. ಬದುಕಿನಲ್ಲಿ ಏನು ಸಿಕ್ಕುತ್ತೋ ಅದನ್ನು ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೆ ನಾನು. ಆ ಸಿನಿಮಾ ಬರೋಕ್ಕೆ ಮುಂಚೆ ಕೂಡ ಒಂದು ಕನ್ಫೆಕ್ಷನರಿ ಶಾಪ್ ಇಟ್ಕೊಂಡು ಅದರಲ್ಲಿ ನಾನು ಬದುಕ್ತಾ ಇದ್ದೆ. ಅದು ಜೀವನ ಚೆನ್ನಾಗೇ ಇತ್ತು, ನನಗೇನು ಆ ಜೀವನದ ಬಗ್ಗೆ ಬೇಸರ ಆಗಿಲ್ಲ. ಅಚಾನಕ್ ನಾನು ಕಾರಂತರ ಜೊತೆ, ವಿ ಕಾರಂತ್ ಅವ್ರ ಜೊತೆ ಸುಮಾರು ಒಂದು 5-6 ವರ್ಷ ಅವ್ರ ಜೊತೆಲಿ ಕೆಲಸ ಮಾಡಿದೆ. ಅವರು ನಿರ್ದೇಶನ ಮಾಡಿದ ಅದ್ಭುತವಾದ ನಾಟಕಗಳಲ್ಲಿ ನಾಯಕನ ಪಾತ್ರ ಮಾಡಿದೆ. ಅವರು ಮತ್ತೆ ಆಫ್ ಬೀಟ್ ಫಿಲ್ಮ್ಸ್ ಒಂದು ದೊಡ್ಡ ಕ್ರಾಂತಿನೇ ಆಯಿತು. ವಂಶವೃಕ್ಷ, ಕಾಡು, ಖಂಡವಿದ ಕುಮಾರ್, ಹೀಗೆ. ಆಗ ನನ್ನನ್ನು ಅವರು ಆ ಸಿನಿಮಾ ಕರೀಲಿಲ್ಲ. ನನಗೇನು ಮಾಡಬೇಕು ಅಂತ ಆಸೆ ಇರಲಿಲ್ಲ. ನಾಟಕದಲ್ಲಿ ನನ್ನನ್ನು ನೋಡಿದ ಕೆಲವು ಸ್ನೇಹಿತರುಗಳು ಅವ್ರಿಗೆ ನಿಮ್ಮನ್ನ ಯಾಕ್ರಿ ಕರೆದಿಲ್ಲ, ನಿಮ್ಮನ್ನ ಯಾಕ್ರಿ ಕರೆದಿಲ್ಲ, ನೀವ್ಯಾಕೆ ಮಾಡ್ತಾ ಇಲ್ಲ, ಈ ಥರದ ಪ್ರಶ್ನೆಗಳು ಬರ್ತಾ ಇತ್ತು. ಆಗ ಹೌದಲ್ವ, ನನ್ನ ಕರೆದೇ ಇಲ್ವಲ್ಲ ಮೇಷ್ಟ್ರು ಅಂತ. ನಾನು ನಟ ಆಗಬೇಕು ಅಂತಲ್ಲ, ಮೇಷ್ಟ್ರು ಕರೆದಿಲ್ಲ ನನ್ನ ಅಂತ ನನಗೆ ಒಂಥರ. ಸರಿ, ಮೇಷ್ಟ್ರೆ ಅಂತ ಕರೆಯೋದು, ನಾನು ಕರಿತಾ ಇದ್ದಿದ್ದು. ಮೇಷ್ಟ್ರೆ ನನ್ನ ಯಾಕೆ ಕರೆದಿಲ್ಲ? ನಿಂದು ಸಿಟಿ ಫೇಸ್ ಕಣೋ, ಆ ಥರದ ಸಿನಿಮಾ ಮಾಡ್ತಾ ಇಲ್ಲ, ನೋಡೋಣ, ಒಂದು ಸೇರಿಗಾರನ ಪಾತ್ರ ಇದೆ, ನಿನ್ನ ಕೈಲಾದರೆ ಮಾಡಿಸೋಣ ಅಂತ ಹೇಳಿದ್ರು ಅಷ್ಟೇ. ಸರಿ, ಯಾಕೆಂದರೆ ನನ್ನ ಜೊತೆಯಲ್ಲಿ ಸುಂದರರಾಜ್ ಆ್ಯಕ್ಟ್ ಮಾಡಿದರು, ನಮ್ಮ ಚಂದ್ರಶೇಖರ್ ಅವ್ರು ಆ್ಯಕ್ಟ್ ಮಾಡಿದರು ನಾಟಕದಲ್ಲಿ. ಹೌದು ಹೌದು ಹೌದು. ಆಮೇಲೆ ಮೋಹನ, ಜಯರಾಜು, ನಮ್ಮ ತಮಿಳಲ್ಲಿ ಫೇಮಸ್ ಆ್ಯಕ್ಟರ್ ಕೋಕಿಲ ಮೋಹನ್, ಅವರೆಲ್ಲ ನಮ್ಮ ಬೆನಕ ಟೀಮಲ್ಲೇ ಇದ್ದು. ನಾಗಾಭರಣ ಡೈರೆಕ್ಟರ್ ಆದರು, ರಂಗ ಅವರು ಡೈರೆಕ್ಟರ್ ಆದರು, ಅವರೆಲ್ಲ. ಸರ್, ಏನಿರು ನನ್ನ ಕರೆದೇ ಇಲ್ವಲ್ಲ, ನಾನು ಮುಖ್ಯ ಪಾತ್ರ ಮಾಡಿದೆ, ಸೈ ಅನ್ನಿಸ್ಕೊಂಡೆ, ಯಾಕಪ್ಪ ಅಂತ ಅದು ಕೊರಿತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಮೇಕಪ್ ನಾಣಿಯವರು ಒಂದು ದಿವಸ ಕರೆದ್ರು, ಬಾರೋ, ಈಗ ಎನ್ ಲಕ್ಷ್ಮೀನಾರಾಯಣ್ ಗೊತ್ತಾ ನಿಮಗೆ? ಗೊತ್ತು ಸರ್, ಬೆಟ್ಟದು ನಾಂದಿ ಎಲ್ಲ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ. ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ಪ್ಲೇ ಬಾಯ್ ರೋಲ್ ಇದೆ, ಒಂದು 4 ದಿವಸ ಬರ್ತೀಯಾ? ನಾನು ಅಂಗಡಿ ಬರೋದು ಕಷ್ಟ. ನಾವೆಲ್ಲ ಇರ್ತೀವಿ, ಬಾರೋ. ಯಾಕೆಂದರೆ ಅವರು ನನಗೆ ಸುಂದ್ರು ನಾಟಕ ಗೀಟಕ ಎಲ್ಲ ಹೇಳ್ಕೊಟ್ರು.